ಸೊ ಹಾಯ್ ಗಾಯ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತೇನಕ್ಕೆ ಇಷ್ಟು ಬೇಗ ಇದು ರೆಡಿಯಾಗಿರೋದು ಅಂದರೆ ಕಾಲೇಜ್ಗಂತೂ ಅಲ್ಲ ಗೈಸ್. ಇವತ್ತು ದಿವ್ಯಾ ಫ್ರೆಂಡು ಬರ್ಡೇ ಇದೆ, ಶಿವಾಲಿನಿ ಅಂತ ಹೆಸರು. ಸೊ ಅವಳ ಬರ್ಡೇಗೆ ನಾವೆಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇರೋದು. ಸೊ ಎಲ್ಲಿ ಅಂತಂದರೆ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಅಂತ. ನನ್ನ ತಂಗಿ ಕರ್ಕೊಂಡು ಹೋಗ್ತಾಳೆ. ಸೊ ಏನು ಅಂತಂದರೆ ಇಲ್ಲಿಂದ ನಾನು ಸ್ಫೂರ್ತಿ ಮತ್ತು ದಿವ್ಯಾ ಹೋಗ್ತಿದ್ದೀವಿ. ಸೊ ಆ್ಯಕ್ಚುಲಿ ನಾನು ದಿವ್ಯಾ ಮತ್ತು ಸ್ಫೂರ್ತಿನೇ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡೋದು. ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಆ್ಯಕ್ಚುಲಿ ಅವ್ರ ಫ್ರೆಂಡಿಗೆ ಅವಳು ಏನೋ ಸರ್ಪ್ರೈಸ್ ಎಲ್ಲ ಕೊಡಬೇಕು ಅಂತ ಇದ್ದಾಳೆ. ಅದು ಏನಂತಂದರೆ ಅವಳು ಅಂದ್ಕೊಂಡಿದ್ದಾಳೆ ದಿವ್ಯಾ ಬರ್ತಾಳೆ ಅಂತ. ಬಟ್ ನಿನ್ನೆ ನಾವು ಕಾಲ್ ಮಾಡಿಬಿಟ್ಟು ಹೇಳಿದ್ದೇನಂತಂದರೆ ಇಲ್ಲ ನಾವು ಬರ್ತಿಲ್ಲ, ನಾವು ಊರಲ್ಲಿದ್ದೀವಿ, ಬರೋಕ್ಕಾಗಲ್ಲ ಅಂತ ಹೇಳಿರೋದು. ಸೊ ಅವಳಿಗೆ ಹೋಗ್ಬಿಟ್ಟು ಅವಳಿಗೆ ಸರ್ಪ್ರೈಸ್ ಕೊಡಬೇಕು. ಸೊ ನೋಡೋಣ ಈ ಸರ್ಪ್ರೈಸ್ ಅವಳು ಫುಲ್ಲು ಸಕ್ಸಸ್ಫುಲಿ ಆಗುತ್ತಾ ಇಲ್ಲ ಫ್ಲಾಪ್ ಆಗುತ್ತಾ ಅಂತ. ಸೊ ನೋಡೋಣ ಬನ್ನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಜಸ್ಟ್ ಈಗ ತಾನೇ ಟಿಫನ್ ಮಾಡಿದ್ವಿ. ನಾನು ಈ ಥರ ಎಲ್ಲ ರೆಡಿಯಾಗಿದ್ದೀನಿ. ದಿವ್ಯನೂ ರೆಡಿಯಾಗಿದ್ದಾಳೆ, ಸ್ಫೂರ್ತಿನೂ ರೆಡಿಯಾಗಿದ್ದಾಳೆ. ಸೊ ಇವಾಗ ಇನ್ನೇನು ಓಡಬೇಕು ಗೈಸ್. ಅವಳು ಬಂದು ನೋಡಿ, ಏನು ನಿನ್ನ ಫ್ರೆಂಡ್ ಬರ್ಡೇಗೆ ಸರ್ಪ್ರೈಸು? ನಾನೇ ನಾನು ಹೋಗ್ತೀನಿ ಅಂತ ಹೇಳ್ತೀನಿ. ಇವಾಗ ಹೋಗ್ತೀನಿ, ಸರ್ಪ್ರೈಸ್ ಕೊಡ್ತೀನಿ. ಹಿಂಗೆ ಏನೇನೋ ಇದೆ ಗೈಸ್, ನನಗೆ ಅಷ್ಟು ಗೊತ್ತಿಲ್ಲ. ಇವತ್ತಿನ ದಿನ ಹೇಗಿರುತ್ತೆ, ಅವಳ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಏನು ಅಂತ ಅಂದ್ಬಿಟ್ಟು ಅಂದರೆ ಈ ವ್ಲಾಗಲ್ಲಿ ಫುಲ್ಲು ಅದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಇವಳು ನೋಡಿ ಯಾವ ಥರ ರೆಡಿಯಾಗಿದ್ದಾಳೆ. ಹಾಂ ಹೆಂಗೋ ನೋಡಿ ಗೈಸ್. ಅದು ಬೇಡ, ಸೊ ಇಲ್ಲೊಂದು 2 ಪಿಂಪಲ್ಸ್ ಆಗಿಬಿಟ್ಟಿದೆ ಗೈಸ್. ಅಪ್ಪ ನೋಡ್ತಾ ಇಷ್ಟು ಬೇಗ ಹೇಳಿದ್ಲು. ಇವಾಗ ನೋಡ್ರಿ ಏನು ಶಕೆ ಗೊತ್ತಾ ಗಾಯ್ಸ್, ಬಿಸಿಲಲ್ಲಿ ಅಲ್ಲಿ ತನಕ ಹೋಗ್ಬೇಕಾ. ಲಾಸ್ಟ್ ಟೈಮ್ ಕೇರಳಗೆ ಹೋಗಿದ್ವಿ ಗೈಸ್, ಆ ಫೀಲ್ ಆಗ್ತೈತೆ. ಕೇರಳದಲ್ಲಿ ತುಂಬ ಬಿಸಿಲಿತ್ತು, ಅದೇ ಥರ ಇವತ್ತು ಈ ಸರಿನೂ ಇಲ್ಲಿ ತುಂಬ ಬಿಸಿಲಿದೆ ಗೈಸ್. ಅಪ್ಪ ಬರೋ ಅಷ್ಟರಲ್ಲಿ ಕಾಗೆ ಆಗಿರ್ತೀವಿ ಎಲ್ಲರೂ. ಇವಳಂತೂ ಇನ್ನೂ ಇವಳು ಫಸ್ಟ್ ಆಗಿರ್ತಾಳೆ ಬಿಡೆ. ಗೈಸ್ ಇನ್ನೂ 10 ಗಂಟೆ, ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್. ಒಂದು ಗಿಡ ನೋಡಿ ಎಲ್ಲ ಒಣಗೋಗ್ಬಿಟ್ಟೈತೆ ಗೈಸ್. ಏರ್ಪೋರ್ಟ್ಸ್ನೆಲ್ಲ ಮರ್ತ್ಬಿಟ್ಟಿದ್ವಿ, ಅದಕ್ಕೇನೆ ಗ್ರೌಂಡ್ ಫ್ಲೋರು ಹಾಕಿದ್ದು. ಏರ್ಪೋರ್ಟ್ಸ್ ಬಿದ್ದೋಗಿ ಕ್ಲಿಕ್ ಮಾಡ್ತಿದ್ಯಾ? ಹೊಳಿರಲ್ಲ ಲಾಕು. ನಾನು ಹಾಕೋಣ, ಮತ್ತೆ ನಿಂಗೆ ಕೊಡ್ತೀನಿ. ನೀನು ಅದ ಕಡೆ ಗೈಸ್ ಇವಾಗ ಹೋಗ್ತಿದ್ದೀವಿ ಗೈಸ್. ಯಪ್ಪ ಬಿಸಿಲು ಗೈಸ್, ಎಷ್ಟು ಬಿಸಿಲಿದೆ ಗೊತ್ತಾ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು. ಇಷ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ ಬಸ್ ಸ್ಟಾಪ್ ಹತ್ರ. ಇಲ್ಲಿಂದ ಹಿಂಗೆ ತಿರ್ಗಿದ್ರೇ ಬಸ್ ಸ್ಟಾಪ್. ಪೂಜಾರ್ ಅಕ್ಕ ಗೈಸ್. ಫ್ರೆಂಡ್ ಅಲ್ಲ, ಓಡೈತಾರೆ. ಈಗ ಓಡ್ತಾ ಇದ್ದೀವಿ. ಬೇಜಾರಾಯ್ತು ನಂಗಂತೂ. ಅವಳಿಗೆ ಈ ಗಿಫ್ಟು ಆಮೇಲೆ ತೋರಿಸ್ತೀನಿ ಕಂಪ್ಲೀಟಾಗಿ. ಇವಾಗ ನಾನು ವಾಪಸ್ ಹಂಗೆ ತೆಗೆದುಬಿಟ್ಟು ಹಾಕ್ಬಿಡ್ತೀನಿ ಅಂತ. ಈಗ ಕೆಫೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಈಗ ಹೋಗಿ ನಾನು ಸ್ವಲ್ಪ ನಾರ್ಮಲಾಗಿ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಕೇಕ್ ಕಟ್ ಮಾಡಬೇಕು. ಇಲ್ಲಿದೆ ಬತ್ತ ಕಡೆ
ಗೈಸ್ ಈಗ ಅಲ್ಲಿ ನಮ್ಮದು ಕೇಕ್ ಬಂದಿದೆ. ಕೇಕ್ ಗೈಸ್ ಈಗ ಅವಳು ಬರ್ತಿದ್ದಾಳಂತೆ. ಗೈಸ್ ಅಲ್ಲಿ ಅವಳು ಬರ್ತಿದ್ದಾಳೆ ಸಿಗ್ನಲ್ ಹತ್ರ. ಸೊ ಅಲ್ಲಿ ದಿವ್ಯಾ ಕ್ಯಾಮ್ರಾ ಇಡ್ತಾ ಇದ್ದಾಳೆ. ತೆಗಿದ್ರೆ ಬರಲ್ಲ ಅಂತ ಟಿಶ್ಯೂ ಅಲ್ಲಿದೆ ನೋಡು. ನೀವು ಈ ಸೈಡು ಬಾರಿ ಕೇಳಿಸ್ಕೋಬೇಕು ಜಾಸ್ತಿ ಕೊಡು. ಹಾಂ ಐತೆ ಕೇಳಿಸಿದ್ದು ನಂದೇ. ಕೇಳಿಸ್ತಿಲ್ಲ ಏನೋ. ಹ್ಯಾಪಿ ಬರ್ಡೇ ಯಾವಾಗೂ ಖುಷಿ ಮಾಡಿ ಅದಾಗಲ್ಲ ಬಯಸಿದೆಲ್ಲ ಮುಗಿಸಿದ್ವಿ. ಕಳ್ಳಿ 3 ವರ್ಷ ಹೀಗೆ ಸುಖವಾಗಿ ಬಾಳು ಹಾಗೆ ಇದೆ. ಇವಳ್ದು ಮಾತ್ರ ಸ್ಟ್ರೈಟ್ ಬಂದ್ಬಿಡೈತೆ. ಇವಾಗ ಒಂದಷ್ಟು ತೆಗೆದಿದ್ದೀನಿ. ಶಿವನಿಗೆ ನಿನಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನು ಖುಷಿಯಾಗಿ 100 ಕಾಲ ಇಟ್ಟಿರೋ ಥರ ಆಗಲಿ. ಆ್ಯಂಡ್ ಎಲ್ಲರ ಜೊತೆ ಚೆನ್ನಾಗಿ ಬೆಳಿತೀಯಾ, ಮತ್ತು ಸಿಕ್ಕಿರುವಾಗಿನೂ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತೀಯಾ, ಮತ್ತು ನಮ್ಮ ಮನೆಗೆ ಬಂದಿರುವಾಗಿನೂ ಅಷ್ಟೇ ಎಲ್ಲರ ಜೊತೆನೂ ಮಾತಾಡಿಕೊಂಡು ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಪ್ರತಿಯೊಂದೂ ಅಂದರೆ ಎಲ್ಲರ ಜೊತೆನೂ ಖುಷಿಯಾಗಿ ಇರ್ತೀಯ ಮತ್ತು ನೋಡ್ಕೊತೀಯ. ನೋಡಿ ಶಿವನಿ ಮನೆಗೆ ಬಂದಿದ್ದೀವಿ. ಹೋಗ್ಬೋದಾ ಚಿಕನ್ ಒಳಗೆ? ಓಕೆ. ಹಾಯ್ ಆಂಟಿ. ಬನ್ನಿ ಬನ್ನಿ. ಹೇಗಿದ್ದೀರಾ ಆಂಟಿ? ನೀರು ಕುಡಿತೀರಾ? ಸ್ವಲ್ಪ ಸ್ವಲ್ಪ. ಗೈಸ್ ಜಸ್ಟು ಈಗ ತಾನೇ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಸೀರೆಕಾಯಿ ನೋಡಿ ಗೈಸ್. ಆ್ಯಕ್ಚುಲಿ ಫುಲ್ ಟಯರ್ಡ್ ಆಗೋಗಿದೆ ನಮಗೆ. ತಲೆನೋವ್ತೈತೆ, ಬಾಡಿ ಪೇನ್ ಆಗ್ತಿದೆ. ಸೊ ಅಷ್ಟೇ ಇರಿ, ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ಮನೆಗೆ ಬಂದು ಫ್ರೆಶ್ ಆಗಿದ್ದೀವಿ ಗೈಸ್. ಯಪ್ಪ ಕೂಲರ್ ಆನ್ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀವಿ. ಫುಲ್ಲು ಸೆಕೆ ಅಂದರೆ ಸೆಕೆ ಗೈಸ್. ಸೊ ನನ್ನ ತಂಗಿ ಸೇಬೆ ಹಣ್ಣು ಚೆನ್ನಾಗಿದೆಯಾ? ಸೇಬೆ ಹಣ್ಣು ಕಟ್ ಮಾಡಿ ತೊಗೊಂಬಂದು ತಿಂತಾ ಇದ್ದೀವಿ. ಖಾರದ ಪುಡಿ ಹೆಚ್ಕೊಳಲ್ಲ ಅಂದ್ರೆ ಯಾರೋ ನನ್ನ ಮೇಲೆ ಹಾಕ್ಬಿಡ ಅಂದಿದ್ದು. ಸ್ವಲ್ಪ ಅದು ರೆಸ್ಟ್ ಮಾಡಿಬಿಟ್ಟು ದಿವ್ಯಾ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಎಗ್ ರೈಸ್ ಗೈಸ್, ಎಗ್ ರೈಸ್ ಮಾಡ್ತಾವಳೆ. ಟೊಮೆಟೊ ಗೊಜ್ಜು ಬಿಟ್ಟು ಎಗ್ ಹಿಂಗೆ ತೋರಿಸ್ಬಿಡ್ತೀನಿ. ಗೈಸ್ ನಮ್ಮ ಅಕ್ಕ ಅಡುಗೆ ಮಾಡೋವೆಲ್ಲ ಇಂಥವು
ಸೊ ಗೈಸ್ ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೆ ಜ್ಯೂಸ್ ಮಾಡ್ಕೊಳ್ಳೆ ಟೊಮೊಟೊ ಹಾಕ್ತಾರೆ ನಾವೀಗ ಊಟ ಮಾಡ್ತಾ ಇದ್ದೀವಿ ಗೈಸ್. ಈ ಫೋನ್ ಹ್ಯಾಂಗ್ ಆಗ್ತಿದೆ. ಬೇಜಾರು ಮಾಡ್ಕೊಬಿಟ್ರಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಈಗ ತಾನೇ ಊಟ ಎಲ್ಲ ಮಾಡಿ ಮುಗಿಸಿ ಕೂತ್ಕೊಂಡಿದ್ದೀನಿ. ಸೊ ಯಾವುದೇ ಥರ ಸ್ಕಿನ್ ಕೇರ್ ಮಾಡಿಲ್ಲ ಇವತ್ತು, ಮನಸ್ಸಿಲ್ಲ ಗೈಸ್ ಅದಕ್ಕೇ. ಸೊ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲಿಗೂ ಟಾಟಾ ಬೈ, ಸಿ ಯು, ಲವ್ ಯು ಆಲ್, ಬಾಯ್.